ತಂಗಿ ಇವೇನು ಹೆಣ್ಮಕ್ಳು ಹಾಕೊಳ್ಳೋ ಅನ್ಬೇಕಾ ಗಂಡ್ಮಕ್ಳು ಹಾಕೊಳ್ಳೋ ಅನ್ಬೇಕಾ? ಯಾರಿಗೆ ಗೊತ್ತವ ಈಗಿನ ಕಾಲದಾಗ ಗಂಡ್ಮಕ್ಳು ಹಾಕೋತಾರ ಹೆಣ್ಮಕ್ಳು ಹಾಕೋತಾರ ಯಾರಿಗೆ ಗೊತ್ತೇ ಆಗೋದು ಬಟ್ಟೆ. ನೀವು ಗಂಡ್ಮಕ್ಳು ಹಾಕೊಳ್ಳೋದಂಗ ನಿನ್ನ ಯಾಕೆ ಇವು ಏನು ಬೇಕ್ರಿ ಅಮ್ಮಾರ? ಐ ತಂಗಿ ಬೇಸ್ ಬಂದೇವ. ಏನು ಹೆಣ್ಮಕ್ಳು ಹಾಕೊಳ್ಳೋ ಗಂಡ್ಮಕ್ಳು ಹಾಕೊಳ್ಳೋ ಇವ ಇವ್ರಿ ಗಂಡ್ಮಕ್ಳು ಶರ್ಟ್ ರೀ ಅಮ್ಮಾರ ಇವು. ಮತ್ತು ನಿಮ್ಮ ಮನ್ಯಾಗ ಯಾರು ನಿಮ್ಮ ಮಕ್ಕಳಿಗೆ ತೊಗೊಂತೀನಿ ಅಂತ ತಗೋರಿ, ಚಲೋ ಕ್ವಾಲಿಟಿ ಅದಾವ್ರಿ, ಮಸ್ತ್ ಅವ್ರಿ, ಭಾಳ ದಿನ ತಾಕಿ ಬರ್ತಾವ್ರಿ. ಮತ್ತು ಇವು ಒಂದು ಅಂಗಿ ಬೀಸ್ ತೋರ್ಸೋ ಹೆಂಗೆ ನೋಡ್ತೀವಿ? ಇಲ್ರಿ ಹಾಗೆಲ್ಲ ಅಂಗಿ ಏನದ ಓಪನ್ ಮಾಡಿ ತೋರ್ಸಲ್ರಿ, ನೀವೇನಾದ್ರು ತೊಗೋತೀವಿ ಅಂದ್ರೆ ಮಾತ್ರ ತೋರಿಸ್ತೇವೆ ರೀ. ಅಯ್ಯ ಮತ್ತು ಅವ್ಕೂರ್ನ ಕುಲ್ಲ ಮಾಡಿ ತೋರಿಸ್ಲಿಕ್ಕೆ ಹೆಂಗೆ ತಗೋದ ಇವ? ಮತ್ತು ಒಳಗೆ ಏನಾರು ಹರಿದಿದ್ದು ಮಾಡಿದ್ದು ಏನೋ ಡ್ಯಾಮೇಜ್ ಆಗಿದ್ದು ಹೆಂಗೆ ಮಾಡ್ದ ಬೈ ನಾವು? ಇದು ತೊಗೊಳ್ಬೇಕಾರೆ ಅದ್ರ ನಿಮ್ಗೆ ಯಾವ್ದು ಇಷ್ಟ ಹೇಳ್ರಿ, ಅದನ್ನ ಏನಾದ್ರು ತೆಗೆದು ನೋಡ್ಕಿಸಿದ್ರೆ ಅದು ಚೆನ್ನಾಗಿ ಐತೆ ಇಲ್ಲ ಅಂತ ಹೇಗಿಸಿ ನೋಡ್ಕೊಡ್ತೇವೆ. ಹಾಗೆ ಹೆಂಗೆ ಕೊಡಂಗಿಲ್ಲ ರೀ ನಾವು. ತೊಗೊಂಡ್ಮೇಲೆ ಸೈಜ್ ಬರೋಬರಿ ಇಲ್ಲ ಅಂದ್ರೆ ಏನು ಮಾಡೋದು? ನಂಬರ್ ಮ್ಯಾಗ ಇರ್ತಾವ್ರಿ ಅವು ಅಂಗಿಗಳು. ನೀವು ನಂಬರ್ ಇಟ್ಟು ಅಂತ ಹೇಳಿದ್ರೆ ಆ ನಂಬರ್ ಮ್ಯಾಗ ಕೊಡ್ತೇವೆ, ಬರೋಬರಿ ಇರ್ತಾವ್ರಿ ಅಂಗಿಗಳು. ನಂಬರ್ ಮ್ಯಾಗ ಹೋದವ ನಂಗೆ ಐತೆವ ನಮ್ಮ ಹುಡುಗರು ನಂಬರ್ಗಳು ಎಡಿಟ್ ನಮಗೇನು ಗೊತ್ತೇವ ಇವ? ನಮಗೆ ಗೊತ್ತಾಗಲ್ಲ ನಂಬರ ಪಿಂಬರ. ನಾವೇನದ ಮೈ ಹಿಡ್ದೆ ನೋಡೋರು ಅಂಗಿಗಳು. ಮತ್ತು ಮೈ ಹಿಡಿದು ನೋಡ್ಕಿಸಿದ್ರೆ ತೊಗೋತೇವೆ ನಾವು. ಹಂಗೆ ತೊಗೋಬೇಕನ್ನಂಗಿತ್ತ ಅಲ್ಲೆಲ್ಲ ಸೈಡ್ಗೆಲ್ಲ ನೋಡ್ರಿ ಇಲ್ಲಿ ನೇತ್ ಹಾಕಿವಲ್ರಿ ಅವ್ರು ತೊಗೊಂಡು ಕಿಸಿದ್ರೆ ಏನದ ನೋಡ್ಕೋಬೋದ್ರಿ ಯಾಕಾರ ನೀವು. ಅಂದ್ರೆ ಇವು ಮಾರಾಕಲ್ಲ, ಸುಮ್ಮ ಸೋಕಿಗಿಟ್ರಿ ಇವು ಮಾರಾಕಿರಿ ಹೇಳತ್ತೀವಲ್ರಿ, ಬಿಚ್ಚಂಗಿಲ್ರಿ ಹಾಳೆಂದು. ಹಾಗೆ ತಗೋರಿ. ಹಿಂದಾಳಿಸಿ ನೀವು ಬಿಲ್ ಮಾಡ್ತೀವಲ್ರಿ, ಅವಾಗ ಏನದ ಬಿಲ್ ಮಾಡೋ ಟೈಮ್ನಾಗ ಏನದ ನಾವು ಕುರ್ನೇನದ ಬಿಚ್ಚಿ ಏನದ ಹೆಂಗದ ಹೆಂಗಿಲ್ಲ ಅಂತ ನೋಡ್ಕಿಸಿ ಪ್ಯಾಕ್ ಮಾಡಿ ಕೊಡ್ತೇವ್ರಿ. ಚಲೋ ಇರಲಿಲ್ಲ ಅಂದ್ರೆ ವಾಪಸ್ ತೊಗೋತೇವ್ರಿ, ಚಲೋ ಇತ್ತು ಅಂದ್ರೆ ನೀವು ಪ್ಯಾಕ್ ಮಾಡಿ ಕೊಡ್ತೇವ್ರಿ. ಅಯ್ಯ ಹಂಗಾರೆ ಬೇಡವ ಇವ ಬ್ಯಾಡ ಅಂದ್ರೆ ಬಿಡ್ರಿ. ಅಯ್ಯ ಆ ಹೆಣ್ಮಗಳು ಮುಖ ನೋಡಿದೆ ತಂಗಿ ಹೆಂಗೈತಿ? ಗೋಣ್ ನೋಡ್ರಿ ಯಾಕೆ ಒಂಟಿ ಗೋಣಾಗದಕ್ಕಿದು? ಅಯ್ಯ ಅದ್ರ ಕೂದಲ ನೋಡಿದ್ರೆ ಹೆಣ್ಮಗಳು ಇದ್ದಂಗೆ ಕಾಣ್ತದ. ಪ್ಯಾಂಟಂಗಿ ಹಾಕೊಂಡದಲ್ಲ ಗಂಡ್ಸ್ ಕಂಡಂಗೆ ಕಾಣಕತ್ತದ ಅದ ರೀ. ಅದು ಏನು ಚಂದ ಹಾಕೋತಾವನು ಯಾರಿಗೆ ಗೊತ್ತ? ಅವಕ್ಕೆ ಚಂದ ಕಾಣ್ತೇನೆ ಯಾರಿಗೆ ಗೊತ್ತದು? ಕೇಳ್ತೇನು? ಎಲ್ಲಿ ಹೋದ್ರೆ ಅನ್ಬೇಕು ನಮ್ಮ ಸಣ್ಣವ ನಮ್ಮ ಕಾಣವಲ್ರಲ್ಲ. ಅಲ್ಲಿ ಹೋಗಿ ಹೌದಾ ತೊಗೊಳಲ್ಲಿ ಬಿಟ್ಕಿಸಿ ತೊಗೊಳಾರ್ದಲ್ಲಿ ಹೋಗಿ ನಿಂತಾವಂದ್ರೆ ಏನು ಹೇಳ್ಬೇಕು ಅಕ್ಕ ಯವಾ? ಯಾಕೆ ಹೇಳಪ್ಪ ಏನು ಕಡಿಮೆ ಬಿತ್ತು? ಏನಿನ್ನು ನಾವು ಏನು ಕಡಿಮೆ ಬರ್ತದೆ ಏನೋ ಮನೆಗೆ ಹೋಗ್ಬೇಕನ್ನೋದು ಇಲ್ಲ ಅಂತ ಇಬ್ಬರು ಇಲ್ಲ ನಿಂತಿರಲ್ಲ ಮಾತ್ರ ಕೂತು ಹೋಗಿ ಬರ್ರಿ. ಮತ್ತು ಅಲ್ಲಿಟ್ಟು ಏನೋ ಬಂಗಾರ ಪಿಂಗಾರ ತೊಗೊಂಡ್ಕಿಸಿ ಹೋಗಿ ನಡ್ರಿಲ್ಲ ಗೊತ್ತಾಗಲ್ಲ ಯಾವ ನಮಗೆ. ಅವು ಅನ್ನೋದು ಕೂನದಿನ ನಂಗಾಯ್ತಪ್ಪ, ನೆನಪಿಟ್ಟಿ ಅನ್ನಂಗಾಯ್ತಾ ಅಂತೂ ಇಂತೂ ಬಂದಿ ಅನ್ನಂಗಾಯ್ತು ಹೇಳಕ್ಕ. ಯಾಕೆ ನೀನು ನಾವು ಹಿಂಗೆಲ್ಲ ಕತ್ತೀವಿ? ಹಿಂಗೆಲ್ಲ ಕತ್ತಿ ಅಂದ್ರೆ ಏನು ಹೇಳ್ಬೇಕಪ್ಪ ಆಕಿನು? ಯಾವತ್ತೈತಿ ಏನು ಸುದ್ದಿ ಇಲ್ಲಿ ಬಂದು ಏನು ತೊಂದ್ರೆವ ಏನು ಬಿಟ್ರೆ ಒಂದು ಮಾತು ಹೇಳೋದಿಲ್ಲ ಕೇಳೋದಿಲ್ಲ. ನಾವೇನದ ಕೊಡಿಸ್ತೀನಿ ಮಾರಪ್ಪ ಬಟ್ಟೆಯನ್ನು ಹೋಗ್ಬಿಟ್ಟು ಹಿಂದೆ ಯಾವ ಏಟ್ ತೊಗೋತೀರಿ ಏಟಿಲ್ಲ ಏನು ಎಂತ ಏಟ್ ಕೊಡಿಸ್ತೀರಿ ಅಂತ ಏನು ಕೇಳೋದಿಲ್ಲ ಬಿಡೋದಿಲ್ಲ. ಅವ್ರು ಹಿಂದೆ ಹಂಗೆ ಹೋಗ್ಬಿಟ್ರೆ ನಾವೇನು ಮಾಡಿ ಹೇಳಪ್ಪ? ಮತ್ತೆ ಇಲ್ಲಿ ನಿಮ್ಮ ಹಂಗಲ್ಲ ಮತ್ತೇನು ಮಾಡ್ತಾ? ನಿಮ್ಮ ಅವನು ಅಲ್ಲ ಮತ್ತು ಬಟ್ಟೆ ಸತ್ತಿ ಬಂದು ಕೇಸಿನ ನಿಮ್ಮ ಹಿಂದಿದ್ರಲ್ಲ ಯಾವ ನಾನು ಮತ್ತು ನಾನು ಇಟ್ಟು ಬಟ್ಟೆ ತೊಗೊಳ್ಳೋ ಮಾಡು ಇರಲ್ಲ. ಮತ್ತು ಅವ್ರು ಕೊಡಿಸ್ತೀನಿ ಬಾ ಅಂದ್ರು ಹೋದೆ. ಮತ್ತು ಬಟ್ಟೆಯನ್ನು ಬೇಕಂದಂತ ನೋಡಿ ತೊಗೊಳೋದು ಬೇಡ, ನನಗೆ ಟೈಮ್ ಬೇಡ ಅವ್ದು ಇಟ್ಟರೆ ಮದುವೆ ನಿಂದೆ ಅದಪ್ಪ. ನೀ ತೊಗೊಳಕ್ಕೆ ಬಂದಿ ಅಂದ್ರೆ ತಗೋ, ಬೇಡ ಅನ್ನಂಗಿಲ್ಲ. ಯಾವ ಬಟ್ಟೆ ಎಟ್ಟರದು ಕೊಡಿಸ್ತಿ ನಿನ್ನ ಸಸಿಗೆ ಮತ್ತು ನ್ಯಾಯ ಎಟ್ಟರದು ತೊಗೊಳಿ ಅಂತ ಏನು ಹೇಳೋದು ಕೇಳೋದು ಮಾಡೋದು ಏನು ಇಲ್ಲೇ. ಅಲ್ಲೇ ಆಕಿ ನಿಮ್ಮ ಅತ್ತಿ ನಾವೊಂದು ಹೇಳಿದ್ರೆ ತಾವೊಂದು ತೆಗಿಸ್ಲಕತ್ತಾಳ. ಆಕಿಯರೇ ಒಂದು ಸಣ್ಣ ಜೀವ ತಿಂದು ಜೀವಿಗೆ ಅದು ಇಟ್ಟ ತಿಂತಾನ ನಂದು. ನಾನು ಹೇಳಿದ್ದೊಂದು ಏನು ನಡೆಯ ಓಡ್ಲಿಲ್ಲ ಕೇಳಿ ತಂದ ತಾನು ನಡೆಸಿಲ್ಲ ಕಾಯ್ಕ. ಯಾಕೆ ಏನಾಗ್ಯದ ಜಗಳಗಳು ಮಾಡಿದ್ರೆ ಏನು ಮತ್ತೆ? ಪತ್ತಿಗೆ ಜಗಳ ಇನ್ನೊಂದು ಜನ ಏನ್ರ ಅಲ್ಲೇ ಕೂತಿದ್ದೇವೆ ಸಿರಿ ಬೆಲೆಗೆ ಜಗಳನೇ ಹಾಕಿತ್ತು. ಮತ್ತು ಅಲ್ಲ ನಾವೊಂದು ರೇಟಿಂದ ಹೇಳ್ತೀವಿ ತಾವೊಂದು ರೇಟಿಂದ ಹೇಳ್ತಾಳೆ. ಮತ್ತು ನಮ್ಗೆ ಕೊಡಿಸೋರು ನಾವೊಂದು ಬಳಕ ನಮ್ಮ ಕೈಲಿ ಏಟ್ ಹಾಕೋದು ಅಟ್ ನಾವು ತೆಗ್ಸಿರ್ತೀವಿ ಸುಮ್ಮನೆ ತೊಗೋಬೇಕಿಲ್ಲ. ನಾವೊಂದು 5,000 ರೂಪಾಯಿ ಹೇಳಿ ತಾವೊಂದು 700 ರೂಪಾಯಿ ಹೋತಾ. ಏಪ್ಪ ಏನಪ್ಪ ನಿಮ್ಮ ಅತ್ತಿ ಏನು ಇನ್ನೂ ಲಗ್ನ ಇಲ್ಲ ಮೂರ್ತಿಲ್ಲದೆ ಹಿಂಗೆ ಮಾಡಕತ್ತ ಅಲ್ಲಿಕ್ಕಿ? ಯಾಪೋ ಈಗ ಈ ಹಣೆ ಬರಂದ್ರ ಮುಂದೆ ದೊಡ್ಡ ಹಣಗ್ಲದವ ನಮ್ದು. ಯಾರಿಗಪ್ಪ ನಿಮ್ಮ ಅತ್ತಿದ ನಮ್ದು? ನಿಮ್ಮ ಮೌನ ಎಲ್ಲರೂ ಕೂಡ ಹೇಳಕತ್ತೀನಿ ನಾವು ಒಬ್ರದ್ದು ಎಲ್ಲ. ಯಪ್ಪ ಅದು ಹೋಲ್ಬಿಡು, ಮಾತು ತುತ್ತು ನಿಂತ್ರ ಮಾತೆ ಬೆಳಿತಾವ. ಮತ್ತು ಬಟ್ಟೆ 8 ರೂಪಾಯಿ ತೊಗೊಂಡು ಹೇಳ ನನಗೆ. ನೋಡುವ ಮಾವರು ಅಷ್ಟು ರೊಕ್ಕದ್ದೇ ತಗೋರಿ ಇಷ್ಟು ರೊಕ್ಕದ್ದೇ ತಗೋರಿ ಅಂತ ಏನು ಹೇಳಿಲ್ಲ. ನಿಮ್ಮ ಮನ್ಸಿಗೆ ಎಂಥ ಬರ್ತಾವ ಅಂತ ತಗೋರಿ, ಎಂಥ ತುಟ್ಟಿ ಹಾಕಲಕ್ಕ ನಾನು ಕೊಡಿಸ್ತೀನಿ ರೀ ಹೇಳ್ಯಾರತ್ತಂದ್ರು. ಮತ್ತು ನನಗೆ ಎಂಥ ಇಷ್ಟ ಆಗ್ಯಾವ ನಾನು ಅಂತ ತೊಗೊಂಡಿನಿ. ಬಿಲ್ ಅವರೇ ಮಾಡ್ರೆ ಅವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ. ಅದೇ ಎಷ್ಟು ರೂಪಾಯಿತಪ್ಪ ಅವ್ರು ಬಟ್ಟೆ ತೋರಿಸೋರು ನೀನು ಇದಕ್ಕೆ ಇಷ್ಟು ರೀತಿ ಹೇಳಾರ್ದೆ ಅಂತ ತೋರಿಸಿರಲ್ಲ. ಹೇಳಿರ್ತಾರೆ ನಾವು ಇಟ್ಟತನ ಇಲ್ಲೇ ಸೀರೆ ತೊಗೊಂಡು ಬರುವಂದು ಸೀರಿದು ಅವ್ರು ರೇಟ್ ಹೇಳಿ ತೋರಿಸಿ ನಾವು ಗಣಮ ನಮ್ಗೆ. ನೀನು ನಮ್ಮ ಮುಂದೆ ಏನೋ ಗುಬ್ಬಕ್ಕನ ಕತಿ ಹೇಳಬೇಡ, ಸೀದಾ 8 ರೂಪಾಯಿ ತೊಗೊಂಡು ಹೇಳೀಗ. ಹೌದು ಹಂಗೆ ಹುಡುಗ ರೇಟ್ ಹೇಳಾರ್ದೆ ನೀ ಹೆಂಗೆ ಬಟ್ಟೆ ನೋಡ್ಕೇಸಿದ್ರೆ ಇವೇ ತೊಗೋತೀನಿ ಅಂತ ಹೇಳಿ ಬಂದು ಕೇಳ್ಬೇಕು ಅವ್ರಿಗೆ ಎಷ್ಟು ಬೀಳ್ತಾವ್ರಿ ಎಷ್ಟಿಲ್ಲ ಏನೇನು ತಗೋ. ಹೌದು ಎಷ್ಟು ಜೋಡಿ ತೊಗೊಂಡು ಬಟ್ಟೆ? 1 ಜೋಡಿ ತೊಗೊಂಡೆ 2 ಜೋಡಿ ತೊಗೊಂಡೆ? 1 ಜೋಡಿ ಯಾಕೆ 2 ಜೋಡಿ ಕೊಡಿಸ್ತಾರೆ? ಯಪ್ಪ 2 ಜೋಡಿ ಯಾಕೆ 4 ಜೋಡಿ ಕೊಡ್ಸ್ಯಾರ ಹೋಗ್ಲಾಕ್ ಬಿಡ್ರಿ ಅದನ್ನ. ಈಗ ನಾ ಅಲ್ಲಿ ಹೋಗಿಸಿದ್ರೆ ಸೀರೆ ಎಲ್ಲ ಇದು ಹೇಳಿದಿಲ್ಲ ಪ್ಯಾಕ್ ಮಾಡಕ್ಕೆ ಆಯ್ತು ಬರೀ ಅಲ್ಲಿ ಹೋಗಿಸಿ ಬಿಲ್ ಅದು ಮಾಡ್ಸ್ಕೊಂಡ್ಸಿದ್ರೆ ಅಲ್ಲಿ ಬಂಗಾರ ಅಂಗಡಿ ಹೋಗತ್ತ ನಿಮ್ಮ ಮೌನು ಇಲ್ಲಿ ಬಟ್ಟೆ ತೊಗೊಳಕ್ಕೆ ಬಂದು ಹೆಂಗೆ ಇಬ್ಬರು ಕುಡ್ಕಿಸಿದ್ರೆ ಕಿರಿಕಿರಿ ಹೆಚ್ಚಿರೋಳು. ಅಯ್ಯೋ ಸೂರ ನಾ ಹಚ್ಚಿದೆ ಕಾಣ್ತದೆ ನಿನ್ನ ಕಿರಿಕಿರಿ ಇಟ್ಟದಿಂತ ನಿಮ್ಮ ಮಾತು ನೋಡ್ಬೇಕು. ಅಪ್ಪ ಹೆಂಗೆ ಹಚ್ಚಿಡು ಇರ್ಬೇಕಾಗಿತ್ತು ನೀನು ಬಲ್ಯಾಗ ಗೊತ್ತಾಕೈತೆ ನಿನಗೆ. ಈಗೇನೋ ಒಂದು 2 ಮಾತು ಹೇಳಕತ್ತೀನಿ ಅನ್ನೋದು ಕಿರಿಕಿರಿ ಹತ್ತೀವಿ ನೀ ಕಿರಿಕಿರಿ. ಈಗ ಇಟ್ಟು ಕಿರಿಕಿರಿ ನಾವು ಮುಂದೆ ಹೆಂಡತಿ ಬಂದಾಗ ನನ್ನೇ ಕಿರಿಕಿರಿ ಅಂತ ಮನೆ ಬಿಟ್ಟು ಹಾಕಿ ಹೆಂಗೆ ಮಾಡಿ ಸೂರನ ಸಣ್ಣ ನೀರು ಹೇಳ್ದೆ ನಾನು ಹೇಳಿ ಹುಡುಗ ನಿಮ್ಮ ಹೇಳೋದು ಬರೋಬರಿ ಅದು. ಮತ್ತು ಅಲ್ಲ ಅವ್ರಟ್ಟೆಲ್ಲ ಮಾಡ್ಯಾರ ಅಂತ ಹೇಳಕತ್ತೀವಿ. ನಾ ಕೇಳ್ತೀನಿ ಬರ್ರಿ ಒಂದು ಮಾತಾ ಅವ್ರಿಗೆ ಯಾಕೆ ಸುಮ್ಮನೆ ಅವ್ರು ಅಂದಿದ್ದೆಲ್ಲ ತೆಲಿಗಿಸ್ಕೊಂಡು ಕುದುರ್ತೀರಿ ಅನ್ನವಲ್ಲ. ಮತ್ತು ನೀನು ಸುಮ್ಮನೆ ಅವ್ರಂತೆ ಮಾತಾಡಕತ್ತೀಯಪ್ಪ ಮತ್ತೆ ಕಿಸಿಟ್ಟು ಬರೋದೆ. ಮತ್ತು ಯಪ್ಪ ಆಯ್ತವ ನಾ ಕೇಳ್ತೀನಿ ಹಿಂದಣಿಸೆ ಈಗೇನಾಗಲ್ಲ ಹಿಂದಣಿಸಿ ಕೇಳ್ತೀನಿ. ಈಗ ಅವರೆಲ್ಲ ಸೂರು ನಮ್ಮ ಸಂಬಂಧ ಕೈಲಕತ್ತಾರ ಹೋಗೋಣ ಬರ್ರಿ. ನೋಡು ಬಂದಾನ ತಂದಿಟ್ಟು ತೊಗೊಂಡನ ತಾಯಿ ಒಂದು ಮಾತ್ರೆ ನೀ ತೊಗೊಂಡಿಲ್ಲವ ಎಂಥ ಸೀರೆ ತೊಗೊಂಡು 8 ರೂಪಾಯಿ ತೊಗೊಂಡಿರಿ ಚಲೋ ತೊಗೊಂಡಿ ಇಲ್ಲ ಏನು ಎಂಥದ್ರ ತೊಗೊಂಡಿ ಅಂತ ಒಂದು ಮಾತು ಕೇಳವಲ್ಲ ನೋಡು.
ಅಲ್ಲೇ ಎಲ್ಲ ನಿನ್ನ ಬಲಿಕೆ ಅದ ನೀ ಹೇಳ್ದಂಗೆ ನಾ ಕೇಳ್ತೀನಿ ಅಂದ ಬಳಿಕ ನಾ ಏನವ ನಿನ್ನ ಕೇಳಿ ಮತ್ತೆ ನೀ ತೊಗೊಳಕ್ಕೆ ನೀ ಮಾಡಕ್ಕೆ ಎಲ್ಲ ಕಟ್ಟಕ್ಕೆ ನೀನು ಮಾಡಕ್ಕೆ ನೀ ನನ್ನ ಕೈಯಾಗ ಕೊಟ್ಟಾಗೆ ನಾ ಅಲ್ಲಿ ಕೊಡವ ಬಿಟ್ಟು ಕೇಸಿ ನೀನು ಎಲ್ಲ ಬಿಟ್ಟು ಅದನ್ನು ತೊಗೊಂಡಿದ್ದೇನೆ ತೊಗೊಂಡಿರ್ತಿ ಬಾ ಚಲೋ ಸೀರೆ ತೊಗೊಂಡಿದ್ದೆ ಇಲ್ಲಿ ಹೇಳಿ ಮತ್ತೆ ನೋಡಿ ಅದನ್ನು ನಾನೇ ಕೊಡಿಸ್ತೀನಿ ಅಂತ ಮುಂದೆ ನಿನಗೆ ಅಯ್ಯ ಬ್ಯಾಡ ಹೇಳಪ್ಪ ಮೊದಲು ಹೆಂಡತಿಗೆ ಅತ್ತಿ ಮಾವ ಕೊಡಿಸೋಗಪ್ಪ ಹೋಗು ತಾಯಿ ಅದಕ್ಕೆ ತೊಗೊಂಡ್ರೇನು ಬಿಟ್ರೇನು ಹೆಂಡತಿ ಅತ್ತಿ ಮಾವ ಚಂದ್ರ ಸಾಕು ನಿನಗೆ ಅವ್ರೊಂದು ಖುಷಿಯಾಗಿದ್ರೆ ಸಾಕು. ಯಪ್ಪೋ ನಿಮ್ಮ ಮೌನ ನಿಮ್ಮ ಜೊತೆ ಮಾತಾಡಕತ್ತೀನಲ್ಲ ನನ್ನ ಮೇಲೆ ತೊಗೊಂಡು ನಾನೇ ಹೊಡ್ಕೋಬೇಕು. ಯಾಕ ಹೋಲ್ ಬಿಡು ಇಲ್ಲಿ ಬಂದಲ್ಲೆಲ್ಲ ಏನು ಮಾತಾಡೋದನ್ನ ಬೇಡ ಸುಮ್ಮನೆ ಮನೆಗೆ ಹೋಗಿಂದೆಲ್ಲ ಮಾತಾಡಕತ್ತಿ ಯಪ್ಪ ನಾವೆಲ್ಲ ತೊಗೊಂಡಿವಿ ನಡ್ರಿ ಹೋಗೋಣ ನಡ್ರಿ ಮುಂದೆ ಮಾಡೋ ಕೆಲಸ ಮಾಡೋಣ ನಡ್ರಿ ಬರ್ರಿ ಪಟ್ನೆ ಬರ್ರಿ. ನನಗರ ರಾತ್ರಿ ಮಾಡೋದು ನೋಡಿ ಮೈ ಎಲ್ಲ ಉರಿಯಾಕತ್ಬಿಟ್ಟ ನೋಡು ಮೈ ಎಲ್ಲ ಉಳಿದ್ರ ಮನೆಗೆ ಹೋಗಿಂದ ತಣ್ಣೀರು ಜಳಕ ಮಾಡಕತ್ತಿ ಬಾ ಸಮಾಧಾನ ಆಕತಿ. ಅತ್ತೇರ ಮಾವಾರ ಇಲ್ಲದಾರಿ ಅಯ್ಯ ನೀವು ಬರ್ಲಿ ಅತ್ತೆ ನಿಮ್ಮ ಹುಡುಕರ್ಕೊತ ಅವ್ರು ಹೋದ್ರಿ ಈಗ ಹೋಗ್ಯಾರ ಬಾಳತೈತ್ರಿ ಹೋಗಿ ಬಾಳತ್ತೈತ್ರಿ ಹೋಗ್ಕರೆ ಮತ್ತೆ ನೀವು ಈ ಕಡೆ ಬಂದಿರಿ ಅವ್ರ ಮತ್ತೆ ಎಲ್ಲಿ ಹುಡುಕಾಡ್ಕೊತ ಹೋಗ್ಯಾರ ಯಾರಿಗೂ ಗೊತ್ತು ತಡೀರಿ ನೀವು ಹೋಗ್ಬೇಡ್ರಿ ಸುಮ್ಮನೆ ಮತ್ತೆ ನೀವು ಹೋಗೋದು ಹಳ್ಳಿ ಮೇಲೆ ಹುಡುಕಾಡ್ಕೊತ ಅವ್ರು ಬರೋದು ಇದೇ ಹಾಕದ ನೀವು ಎಲ್ಲಿ ನಿಂತು ಬಿಡ್ರಿ ಅವ್ರು ಏನದ ಬರ್ತಾರೆ ತಾವೇ ಕರೆನ ಅದು ಬಟ್ಟೆ ಕ್ಯಾರಿ ಕೊಟ್ಟಿದ್ದಲ್ಲವ ಎಲ್ಲಿಟ್ಟಿದಿ ಅಯ್ಯ ಮುದುಕಪ್ಪನ ದೋಸ್ತಂದು ಆಟೋ ಹತ್ತೇವ ಅದ್ರಾಗ ಹೋಗೋಣ ತೇಗಿಸ್ಯಾರನ ಹುಟ್ಟು ಒಯ್ದು ಬಟ್ಟೆ ಎಲ್ಲ ಅದ್ರಾಗ ಇಡಿಸ್ಯಾನ ನೋಡು ಅದ್ರ ಜೊತೆ ಇಟ್ಟಿನಿ ಅದನ್ನು ಇಟ್ರು ಬರೋಬರ ಆಯ್ತು ಅದೇ ತೊಗೊಂಡಿಲ್ಲ ಅಂತ ಕೇಳಿದ್ದೆ ವಾಯವ ಮುದುಕು ಬಂಗಾರ ಅಂಗಡಿಗೆ ಹೋಗಿ ದೂರ ಅವನು ಇಲ್ಲಿದ ಇಲ್ಲಕ್ಕ 4 ಕೆಜಿಗೆ ಒಂದೊಂದು ಅಂಗಡಿಗಳದಾವ ವಿಚಾರ ಮಾಡ್ಬಿಡ್ರಿ ನಾ ಕರ್ಕೊಂಡು ಹೋಗ್ತೀನಿ ತಡ್ರಿ ಸನಿ ಐತ್ರಿ ಪಾಡ ಐತೆ ಹೇಳಪ್ಪ ಯವ್ವ ಉಸುರ್ನ ಕರ್ಕೊಂಡು ಹೋಗಿಲ್ಲ ಆಟೋದಲ್ವೇ ಅಲ್ಲಿ ಆಟೋದಾಗ ಕುಂದ್ರು ನೋಡಿ ನಾ ಬಂದೆ ಮಾವ್ರ ಮುಂದ್ಗಡೆ ಬರ್ತೀನಿ ಹಂಗೇನದ ಅದೇ ಆಟೋದಾಗ ಕುತ್ಕಿಸಿದ್ರೆ ಬಂಗಾರ ಅಂಗಡಿಗೆ ಹೋದ್ರಾಯ್ತು ಆಯ್ತು ಹೇಳಪ್ಪ ಅತ್ತೀರ ಹೋರಿ ಅಲ್ಲಿ ಕುಂದ್ರು ನೋಡ್ರಿ ಬರ್ತೇವ್ರಿ ನಾವು ಹ್ಞೂ ರೀ ಹೇಳ್ಯಾರ